ನಮಸ್ತೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಅಡಿಕೆ ಗಿಡನ ಬೆಳೆದಿರೋದನ್ನು ತೋರಿಸ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ನೋಡಿ ಯಾವ ಥರ ಬೆಳೆದಿದೆ ಅಂತ. ಇದನ್ನ ಹಾಕಿ 2 ವರ್ಷ ಆಗಿದೆ. ಆಲ್ರೆಡಿ 2 ವರ್ಷ ಆಗಿದೆ. ಅದಕ್ಕೆ ಇಷ್ಟು ದಪ್ಪ ಬಂದಿದೆ. ಅಂದರೆ ಟೋಟಲ್ಲು ಎಲ್ಲ ಸೇರಿ ಇನ್ನೂ ಫಲ ಬಿಡಬೇಕು ಅಂದರೆ ಇನ್ನೂ ಒಂದು 2-3 ವರ್ಷ ಬೇಕಾಗುತ್ತೆ. 3 ವರ್ಷ ಬೇಕಾಗುತ್ತೆ. ಮತ್ತು ಟೋಟಲ್ ಎಲ್ಲ ಸೇರಿ ಒಂದು 4-5 ವರ್ಷ ಬೇಕೇ ಬೇಕಾಗುತ್ತೆ. ಡ್ರಿಪ್ಸ್ ಎಲ್ಲ ಪೂರ್ತಿ ಡ್ರಿಪ್ಸ್ ಎಲ್ಲ ಮಾಡಿದ್ದೀವಿ. ಅದಕ್ಕೆ ನೋಡಿ, ಸೈಡಲ್ಲಿ ತೆಂಗಿನ ಸಸಿ ನೆಟ್ಟಿದ್ದೀವಿ. ಸೈಡಲ್ಲಿ ಆ ಕಡೆ ಎಲ್ಲ ಹಿಂಗೆ, ಈ ಕಡೆ ಎಲ್ಲ ಹಿಂಗೆ. ಮಧ್ಯದಲ್ಲಿ ಅಡಿಕೆ ಸಸಿ ನೆಟ್ಟಿದ್ದೀವಿ. ನೋಡಿ, ಅದು ಪೂರ್ತಿ ಅಡಿಕೆ ಸಸಿನೇ. ಚಿಕ್ಕದು ಕಾಣಿಸ್ತಾ ಇದೆಯಲ್ಲ, ಅವೆಲ್ಲ ಪೂರ್ತಿ ಅಡಿಕೆ ಸಸಿನೇ. ಅದು ನೆಟ್ಟು ಇನ್ನೂ 1.5 ವರ್ಷ ಆಗಿದೆ. ಇನ್ನು ಫಲ ಬಿಡಬೇಕು ಅಂದರೆ ಇನ್ನೊಂದು ಬೇಕು, ಒಂದು 3-4 ವರ್ಷ ಬೇಕು. ಅಷ್ಟರಲ್ಲಿ ಫಲ ಬಿಡುತ್ತೆ. ನೋಡಿ ಯಾವ ಥರ ಗೆಡ್ಡೆ ಎಲ್ಲ ಬೆಳೆದಿದೆ, ಎಷ್ಟು ಉದ್ದ ಬೆಳೆದಿದೆ ಅಂತ. ಗೊಬ್ಬರ ಇವೆಲ್ಲ ನೀರು ಚೆನ್ನಾಗಿ ಕೊಡ್ಬೇಕು ಸ್ನೇಹಿತರೆ. ನೀರು ಚೆನ್ನಾಗಿ ಕೊಟ್ಟಿಲ್ಲ ಅಂದರೆ ಅಡಿಕೆ ಗಿಡ ಹೋಗ್ಬಿಡ್ತವೆ. ಸುಮ್ಮನೆ ನಾನು ಹಾಕ್ತೀನಿ ಅಡಿಕೆ ಗಿಡ ಅಂತ ಹಾಕೋದಲ್ಲ, ಮೇಂಟೈನ್ ಮಾಡಬೇಕು. ಬೋರ್ ಚೆನ್ನಾಗಿ ಓಡಬೇಕು. ಇವೆಲ್ಲ ಇದೆ. ತೆಂಗಿನ ಮರದ ಥರ ಅಲ್ಲ ಇವು. ತುಂಬ ಸೂಕ್ಷ್ಮ ಮತ್ತು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಮಾತ್ರ ನಿಮಗೆ ಕೈಗೆ ಸಿಗುವಂಥದ್ದು ಫಲ. ಇಲ್ಲ ಅಂದರೆ ಸ್ವಲ್ಪ ಕಷ್ಟನೇ. ನಾವು ಇನ್ನ ಕಳೆ ಕಿತ್ತಿಲ್ಲ ಸ್ನೇಹಿತರೆ. ನೋಡಿ, ಗೆಡ್ಡೆಲೆಲ್ಲ ಹಂಗೆ ಇದೆ. ರೋಡ್ ಓಡಿಸಿ ಹಂಗೆ ಬಿಟ್ಟಿದ್ದೀವಿ. ಕೀಳ್ಬೇಕು ಗುದ್ಲಿಲ್ಲಿ. ಇನ್ನು ಹೆಚ್ಚಿನ ವಿಡಿಯೋಗಾಗಿ ಸ್ನೇಹಿತರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ತೆ.